ನಿಮ್ ಯಾರಿಗಾದ್ರೂ ಈ ಪ್ರಾಣಿ ಹೆಸರು ಏನು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇಷ್ಟ ದಿನ ಈ ಜಾಗಕ್ಕೆ ಬಂದ್ರು ಈ ಪ್ರಾಣಿ ನಮ್ಮ ಕಣ್ಣಿಗೆ ಬಿದ್ದಿರ್ಲಿಲ್ಲ, ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ. ನಾವೀಗ ಹೋಗ್ತಿರೋ ಎರಡನೇ ಜಾಗದ ಹೆಸರು ಲ್ಯಾಂಬ್ಸ್ ರಾಕ್. ಇದನ್ನ ನಮ್ಮ ಯಜಮಾನ್ರು ಪ್ರೀತಿಯಿಂದ ರಂಬಾ ರಾಕ್ ಅಂತ ಕರೀತಾರೆ. ಅವರಿಗೆ ರಂಬಾ ಕಾಣ್ತಾಳೇನೋ ಗೊತ್ತಿಲ್ಲ ಈ ಜಾಗದಲ್ಲಿ. ನನಗೆ ಇಲ್ಲಿಗೆ ಬಂದಾಗೆಲ್ಲ ಈ ಫುಲ್ ಜಾರ್ ಸೋಡಾ ಕುಡಿಯೋಕೆ ಸಖತ್ ಇಷ್ಟ ಆಗತ್ತೆ. ಅದನ್ನು ಕುಡಿಯಕ್ ಬಿಡ್ತಿಲ್ಲ ನಮ್ಮ ಯಜಮಾನ್ರು. ನಡಿ ನಾನು ರಂಬನ್ ನೋಡ್ಬೇಕು ಅಂತ ಬೇಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಂತ ಯಾರೋ ನಿಮ್ ಫ್ರೆಂಡು ಚಪ್ಪಲ್ ಬಿಟ್ಟೋಗಿದ್ದಾರೆ, ತುಂಬಾ ಹುಡುಕ್ತಿರ್ತಾರೆ ಅನ್ಸುತ್ತೆ. ಆ ನಿಮ್ ಫ್ರೆಂಡ್ ನ ಇಲ್ಲಿ ಟ್ಯಾಗ್ ಮಾಡಿ, ಮಚ್ಚ ಇಲ್ಲೇ ಚಪ್ಪಲ್ ಸಿಕ್ತು ನೋಡು ನಿಂದು ಅಂತ. ಈ ಪ್ಲೇಸ್ ನಲ್ಲಿ ಸ್ಲಿಪ್ಪರ್ ಯಾಕೆ ಬಿಟ್ಟೋಗಿದ್ದಾರೆ? ಕೊನೆಗೂ ರಂಬಾ ವ್ಯೂ ಕಾಣಿಸ್ಲೇ ಇಲ್ಲ, ಯಾಕಂದ್ರೆ ಸುತ್ತಮುತ್ತ ಫಾಗ್ ತುಂಬಿಕೊಂಡಿತ್ತು. ನಿಮ್ ಲೈಫ್ ನಲ್ಲೂ ಒಂದು ಬ್ರೇಕ್ ಅನ್ನೋದು ಬೇಕಾಗಿರುತ್ತೆ. ಅವಾಗ ಆಚೆ ಹೋಗ್ತಾ ಇರಿ. ಆಚೆ ಅಂದ್ರೆ ತುಂಬಾ ದೂರ ಹೋಗ್ಬೇಕು ಅಂತ ಏನಿಲ್ಲ, ನಿಯರ್ ಬೈ ಪ್ಲೇಸ್ಗೂ ಕೂಡ ಕರ್ಕೊಂಡು ಹೋಗ್ತಾ ಇರಿ ನಿಮ್ಮ ಮನೆಯವ್ರನ್ನ, ನಿಮ್ಮ ಫ್ಯಾಮಿಲಿನ. ಅವರು ಕೂಡ ತುಂಬಾ ಖುಷಿ ಪಡ್ತಾರೆ, ಯಾಕಂದ್ರೆ ಡೈಲಿ ಅದೇ ಪಾತ್ರೆ ಅದೇ ಅಡುಗೆ ಮಾಡಾಕಿ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ಅದೇ ಟಿವಿನ ಎಷ್ಟು ಅಂತ ನೋಡ್ತೀರಾ? ಪ್ರಪಂಚ ತುಂಬಾ ದೊಡ್ಡದಾಗಿದೆ, ನೋಡೋದಕ್ಕೆ ಪ್ರಯತ್ನ ಪಡಿ. ಸರಿ ರೀ, ಹಾಗಾದ್ರೆ ನಾವು ನೋಡೋದಕ್ಕೆ ಪ್ರಯತ್ನ ಪಡೋಣ. ಒಬ್ಬರ ಒಳ್ಳೆತನನ ದುರುಪಯೋಗ ಮಾಡಿಕೊಳ್ಳೋ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ, ಒಳ್ಳೆತನಕ್ಕೆ ಸೋಲಿರಬಹುದು, ಆದರೆ ಯಾವತ್ತೂ ಸಾವಿಲ್ಲ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.